ಓ ಪಪ್ಪ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಜಿಂದಾಬಾದ್. ಮುಳಬಾಗಿಲು ಟೈಗರ್, ಜನನಾಯಕ, ಜನಸೇವಕ. ಜನರ ಹೃದಯದ ಸಿಂಹಾಸನದ ರಾಜನು, ಜನಸೇವೆಯ ದಾರಿಯಲ್ಲಿ ನಡೆದ ವೀರನು, ಕಲ್ಲುಪಲ್ಲಿ ಪ್ರಕಾಶ್ ನಮ್ಮ ನಾಯಕನು. ಮುಳಬಾಗಿಲು ಜನರ ಪ್ರೀತಿಯ ಶಕ್ತಿಯನು. ಓಹೋ ಪ್ರಕಾಶನ, ಓಹೋ ಜನನಾಯಕ, ನಿನ್ನ ಹೆಸರ ಕೇಳಿದರೆ ಜನಸಾಗರವೇ ಗುಡುಗುತ್ತೆ. ಮೂಡಲಕೆರೆನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ರಾಜಕೀಯ ವಲಯದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಹೊಂದಿರುವ ಒಬಿಸಿ ಸಮುದಾಯದ ಪ್ರಮುಖ ಮುಖಂಡರಾದ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬ ಈ ಬಾರಿ ಸಾಮಾನ್ಯ ಆಚರಣೆಯಾಗಿರಲಿಲ್ಲ. ಅದು ಒಂದು ರೀತಿಯಲ್ಲಿ ಜನಬೆಂಬಲದ ಪ್ರದರ್ಶನವಾಗಿತ್ತು ಎಂದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಬೆಳಗ್ಗೆಯಿಂದಲೇ ಕಲ್ಲುಪಲ್ಲಿ ಪ್ರಕಾಶ್ ಅವರ ನಿವಾಸದ ಮುಂದೆ ಜನಸಾಗರ ಕಂಡುಬಂದಿತು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸ್ಥಳೀಯ ನಾಯಕರು, ಸ್ನೇಹಿತರು, ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ತಂಡೋಪತಂಡವಾಗಿ ಆಗಮಿಸಿ ಶುಭಾಶಯ ಕೋರಿದರು. ಮನೆ ಆವರಣವೇ ಹಬ್ಬದ ವಾತಾವರಣವನ್ನು ಪಡೆದುಕೊಂಡಿತ್ತು. ಸಂಜೆ ವೇಳೆಗೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮುಳಬಾಗಿಲು ಪಟ್ಟಣದ ಬಾಲಾಜಿ ಭವನದ ಸಮೀಪದ ಖಾಸಗಿ ಮೈದಾನದಲ್ಲಿ ಆಯೋಜಿಸಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಸಂಭ್ರಮಿಸಿದರು. ವೇದಿಕೆ ಮುಂಭಾಗದಿಂದ ಹಿಡಿದು ಮೈದಾನದ ಮೂಲೆ ಮೂಲೆಗಳವರೆಗೆ ಅಭಿಮಾನಿಗಳ ದಂಡು ಕಂಡುಬಂದಿದ್ದು, ಬೆಳಗಿನಿಂದ ಮೊನ್ನೆ ಮುಂದೆ ಜನರ ಮಹಾಸಾಗರ, ಅಭಿಮಾನಿಗಳ ಕೇಕೆಯಲ್ಲಿ ಮೊಳಗಿತು ನಗರ. ಹೂವಿನ ಹಾರಗಳ ಮಳೆ ಸುರಿಯುತ್ತಿತ್ತು, ಜನರ ಪ್ರೀತಿಯೇ ಆಕಾಶ ಮುಟ್ಟಿತ್ತಿತ್ತು. ಅಣ್ಣ ಅಣ್ಣ ಅಣ್ಣ, ಬಾಲಾಜಿ ಭವನದ ಮೈದಾನವೇ ಸಾಕ್ಷಿಯಾಯಿತು. ಮುಳಬಾಗಿಲು ಜನಶಕ್ತಿಯ ಗರ್ಜನೆ ಕೇಳಿಸಿತು. ಕಮಟೆ ಕಮರುಗಗಳು ಮೊಳಗಿದವು, ಅಭಿಮಾನಿಗಳ ಹರ್ಷೋದ್ಗಾರ ಗುಡುಗಿತು. ಮಾಸ್ ಹೀರೋ ಎದ್ರಿ, ಜನಸೇವಕ ಬಂದರೆ ಜನಸಾಗರ ಎದ್ದೇಳುತ್ತೆ. ಜನನಾಯಕ ನಡೆದರೆ ಇತಿಹಾಸವೇ ಬರೆಯುತ್ತೆ. ಮುಳಬಾಗಿಲು ರಾಜಕೀಯದ ಚಾಣಕ್ಯ, ಜನಮನಗಳ ನಂಬಿಕೆಯ ನಾಯಕ, ಕಲ್ಲುಪಲ್ಲಿ ಪ್ರಕಾಶ್. ಜೈ ಜೈ ಪ್ರಕಾಶನ, ಜೈ ಜೈ ಜನನಾಯಕ, ಜೈ 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 ಜನಸೇವಕ. ಮುಳಬಾಗಿಲಿನ ಹೆಗ್ಗೆ ಜನರ ನಂಬಿಕೆ, ಮುಳಬಾಗಿಲಿನ ಹೆಮ್ಮೆ ಜನರ ನಂಬಿಕೆ, ಮುಳಬಾಗಿಲಿನ ಹೆಮ್ಮೆ ಜನರ ನಂಬಿಕೆ. ಮುಳಬಾಗಿಲಿನ ಹೆಮ್ಮೆ ಜನರ ನಂಬಿಕೆ, ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ, ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ. ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ. ಕಾರ್ಯಕ್ರಮ ಸ್ಥಳವೇ ರಾಜಕೀಯ ಸಮಾವೇಶದಂತೆ ಭಾಸವಾಗುತ್ತಿತ್ತು.
ಅನೇಕರು ಮಾತನಾಡುತ್ತಾ ಇದು ಕೇವಲ ಹುಟ್ಟುಹಬ್ಬವಲ್ಲ, ಕಲ್ಲುಪಲ್ಲಿ ಪ್ರಕಾಶ್ ಅವರ ಜನಪ್ರಿಯತೆಯ ಪ್ರತಿಬಿಂಬ ಎಂದು ಅಭಿಪ್ರಾಯಪಟ್ಟರು. ಸಾರ್ವಜನಿಕರು ಸಹ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ ಜನರನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ರಾಜಕೀಯ ಬೆಳವಣಿಗೆಗಳನ್ನು ಸಮೀಪದಿಂದ ಗಮನಿಸುವವರಿಗೆ ಕಲ್ಲುಪಲ್ಲಿ ಪ್ರಕಾಶ್ ಹೊಸ ಹೆಸರು ಅಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯ ಸಂಸ್ಥೆಗಳು, ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳವರೆಗೆ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯತಂತ್ರ ರೂಪಿಸುವ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಅನೇಕ ಚುನಾವಣಾ ಸಂದರ್ಭಗಳಲ್ಲಿ ಅವರ ರಾಜಕೀಯ ಲೆಕ್ಕಾಚಾರ ಮತ್ತು ಸಂಘಟನಾ ಕೌಶಲ್ಯ ಗಮನ ಸೆಳೆದಿದೆ. ರಾಜಕೀಯ ವಲಯದಲ್ಲಿ ಕಲ್ಲುಪಲ್ಲಿ ಪ್ರಕಾಶ್ ಅವರನ್ನು ಹಲವರು ಮುಳುಬಾಗಿಲಿನ ರಾಜಕೀಯ ಚಾಣಕ್ಯ ಎಂದೇ ಕರೆಯುತ್ತಾರೆ. ಯಾವ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ನೀಡಬೇಕು, ಯಾವ ಸಮಯದಲ್ಲಿ ಯಾವ ತಂತ್ರ ಅನುಸರಿಸಬೇಕು ಎಂಬ ಲೆಕ್ಕಾಚಾರದಲ್ಲಿ ಅವರು ಪರಿಣಿತಿ ಹೊಂದಿದ್ದಾರೆ ಎನ್ನುವುದು ಅವರ ಬೆಂಬಲಿಗರ ಅಭಿಪ್ರಾಯ. ಓ ಪಪ್ಪ ಕಲ್ಲುಪಲ್ಲಿ ಪ್ರಕಾಶಣ್ಣ ಜಿಂದಾಬಾದ. ಮುಳಬಾಗಿಲು ಟೈಗರ್, ಜನನಾಯಕ, ಜನಸೇವಕ. ಜನರ ಹೃದಯದ ಸಿಂಹಾಸನದ ರಾಜನು, ಜನಸೇವೆಯ ದಾರಿಯಲ್ಲಿ ನಡೆದ ವೀರನು. ಕಲ್ಲುಪಲ್ಲಿ ಪ್ರಕಾಶ್ ನಮ್ಮ ನಾಯಕನು. ಮುಳಬಾಗಿಲು ಜನರ ಪ್ರೀತಿಯ ಶಕ್ತಿಯನು. ಪ್ರಕಾಶಣ್ಣ, ಓಹೋ ಜನನಾಯಕ, ನಿನ್ನ ಹೆಸರ ಕೇಳಿದರೆ ಜನಸಾಗರವೇ ಗುಡುಗುತ್ತೆ. ಆದರೆ ರಾಜಕೀಯ ಪಯಣ ಯಾವಾಗಲೂ ಸುಗಮವಾಗಿರಲಿಲ್ಲ. ಸ್ಥಳೀಯ ಕೋಮಲ್ ಚುನಾವಣೆಗಳ ಸಂದರ್ಭದಲ್ಲಿ ತಾವು ವಿಶ್ವಾಸವಿಟ್ಟಿದ್ದ ಕೆಲವು ಆಪ್ತ ಸ್ನೇಹಿತರು ಮತ್ತು ಸಹಚರರು ನಿರೀಕ್ಷಿತ ರೀತಿಯಲ್ಲಿ ಜೊತೆಯಾಗದಿರುವುದು ಅವರಿಗೆ ನೋವುಂಟು ಮಾಡಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ. ಆ ಘಟನೆಗಳ ನಂತರ ಕಲ್ಲುಪಲ್ಲಿ ಪ್ರಕಾಶ್ ಅವರು ಹೆಚ್ಚು ಎಚ್ಚರಿಕೆಯಿಂದ ರಾಜಕೀಯ ಹೆಜ್ಜೆಗಳನ್ನು ಇಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಅವರ ನಡೆ ಏನಿರಲಿದೆ, ಯಾವ ಪಕ್ಷ ಅಥವಾ ಅಭ್ಯರ್ಥಿಯ ಪರ ಅವರು ನಿಲ್ಲಲಿದ್ದಾರೆ, ಅವರ ಬೆಂಬಲ ಯಾರಿಗೆ ಸಿಗಲಿದೆ ಎಂಬ ಪ್ರಶ್ನೆಗಳು ಈಗ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕಂಡುಬಂದ ಜನಸ್ತೋಮ ಮತ್ತು ಬೆಂಬಲಿಗರ ಉತ್ಸಾಹವನ್ನು ನೋಡಿದ ಅನೇಕ ರಾಜಕೀಯ ವೀಕ್ಷಕರು ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೇವಲ ಒಬ್ಬ ಮುಖಂಡರಲ್ಲ, ಮುಳುಬಾಗಿಲಿನ ರಾಜಕೀಯ ಸಮೀಕರಣಗಳಲ್ಲಿ ಪ್ರಭಾವ ಬೀರುವ ಶಕ್ತಿ ಎಂದು ವಿಶ್ಲೇಷಿಸಿದ್ದಾರೆ. ಇದೀಗ ಮುಳುಬಾಗಿಲು ರಾಜಕೀಯದಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳಿಬರುತ್ತಿದೆ. ಜನಬಲದ ಈ ಪ್ರದರ್ಶನ ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆಯೇ? ಕಾಲವೇ ಉತ್ತರಿಸಬೇಕಿದೆ. ಆದರೆ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬದ ಸಂಭ್ರಮ ಮಾತ್ರ ಮುಳುಬಾಗಿಲಿನ ರಾಜಕೀಯ ಇತಿಹಾಸದಲ್ಲಿ ಬಹುಕಾಲ ಚರ್ಚೆಯಾಗುವ ಕಾರ್ಯಕ್ರಮವಾಗಿ ಉಳಿದಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಬೆಳಗಿನಿಂದ ಮನೆ ಮುಂದೆ ಜನರ ಮಹಾಸಾಗರ.